ಇದೇನು ಅಂತ ನೀವೇನಾದರೂ ನೋಡ್ತಾ ಇದ್ರೆ, ನಿನ್ನೆ ಕೋರ್ಟಲ್ಲಿ ಕೇಸ್ ಇತ್ತು. ರೇಣುಕಾಸ್ವಾಮಿ ಕೊಲೆಗೆ ಸಂಬಂಧಪಟ್ಟಂತೆ ಟ್ರಯಲ್ ಕೂಡ ಸ್ಟಾರ್ಟ್ ಆಯಿತು. ಈ ಒಂದು ಸಂದರ್ಭದಲ್ಲಿ ರೇಣುಕಾಸ್ವಾಮಿ ತಂದೆ ಕಾಶಿನಾಥಯ್ಯ ಮತ್ತು ತಾಯಿ ರತ್ನಪ್ರಭಾ ಅವರು ಕೂಡ ವಿಚಾರಣೆಯಲ್ಲಿ ಭಾಗಿಯಾಗಿರ್ತಾರೆ. ಆ ಒಂದು ಸಂದರ್ಭದಲ್ಲಿ ಏನೆಲ್ಲ ಹೇಳಿಕೆಗಳು ಕೊಟ್ಟರು ಅನ್ನೋದು ಈ ಶೀಟಲ್ಲಿದೆ. ಬೇಜಾನ್ ಶೀಟ್ ಇದೆ ನೋಡಿ ಎಷ್ಟಿದೆ ಅಂತ. ಸೊ ಇದರಲ್ಲಿ ಏನು ಅಂತಂದರೆ, ಅಪಹರಣ ನಡೆದಂತಹ ದಿನ ಏನೆಲ್ಲ ಆಯಿತು ಅನ್ನೋದ್ರ ಬಗ್ಗೆ ಅವರಿಬ್ಬರಿಗೆ ಹಲವು ಪ್ರಶ್ನೆಗಳನ್ನು ಕೇಳಲಾಗುತ್ತೆ. ಆಮೇಲೆ ಆರೋಪಿಗಳ ಪರ ವಕೀಲರು ಇರ್ತಾರಲ್ಲ, ಅವರು ಕೂಡ ಕ್ರಾಸ್ ಎಕ್ಸಾಮಿನೇಷನ್ ಮಾಡ್ತಾರೆ. ಜೂನ್ 8ರ ಬಳಿಕ ಮಗನ ಮೊಬೈಲ್ ಏನಾದರೂ ನೋಡಿದ್ರಾ, ಬೆಳಗ್ಗೆ ನಿಮ್ಮ ಮನೆಯಲ್ಲಿ ಟಿಫನ್ ಮಾಡ್ಕೊಂಡು ಹೋದ್ರಾ ಇಲ್ವಾ, ಮತ್ತು ಯಾವ ಕಲರ್ ಡ್ರೆಸ್ ಹಾಕಿದ್ರು, ರೇಣುಕಾಸ್ವಾಮಿ ಸ್ನೇಹಿತರೊಂದಿಗೆ ಬಾಲಾಜಿ ಬಾರ್ಗೆ ಊಟಕ್ಕೆ ಹೋಗಿದ್ರಾ, ನಿಮ್ಮ ಮಗ ಎಲ್ಲಿ ಹೋದ್ರು ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರ ಸ್ನೇಹಿತರ ಹತ್ರ ಏನಾದ್ರು ನೀವು ವಿಚಾರಣೆ ಮಾಡಿದ್ರಾ, ಮತ್ತು ಬ್ಲೂ ಕಲರ್ ಜೀನ್ಸು, ಕೈಗೆ ಹಾಕಿದ್ದು ವಾಚು, ಅದ್ರ ಬಗ್ಗೆ ಪೊಲೀಸರಿಗೆ ನೀವೇನಾದರೂ ಹೇಳಿದ್ರಾ, ಶವಾಗಾರದಲ್ಲಿ ರೇಣುಕಾಸ್ವಾಮಿ ಧರಿಸಿದಂತಹ ಟೀ ಶರ್ಟ್ನ ನೀವು ನೋಡಿದ್ರಾ ಅಂತ ಈ ರೀತಿ ವಿಚಾರಗಳನ್ನ ಕೇಳ್ತಾ ಬರ್ತಾರೆ. ಆಮೇಲೆ 2024ನೇ ತಾರೀಕು ಜೂನ್ 9ನೇ ತಾರೀಕು ನಿಮ್ಮ ಮಗ KSRTC ಬಸ್ ಹತ್ತಿ ಹೋಗಿದ್ದು ನಿಮ್ಗೇನಾದರೂ ಗೊತ್ತಿದೆಯಾ, ನಿಮ್ಮ ಮಗ ಕೆಲ್ಸಕ್ಕೆ ಹೋಗುವಾಗ ಯೂನಿಫಾರ್ಮ್ನ ಹಾಕ್ತಾ ಇರಲಿಲ್ವಾ ಅಂತ ಎಲ್ಲ ಕ್ವಶನ್ಸ್ಗಳನ್ನ ಕೇಳಿದ್ದಾರೆ. ತುಂಬ ಕ್ವಶನ್ಸ್ ಕೇಳಿದ್ದಾರೆ, ಅವರು ಏನೇನೋ ಹೇಳಿದ್ದಾರೆ. ಈ ಕ್ರಾಸ್ ಎಕ್ಸಾಮಿನೇಷನು ಮತ್ತೆ ಕಂಟಿನ್ಯೂ ಆಗ್ತಾಯಿದೆ. ಇವತ್ತು ಮತ್ತೆ 12 ಗಂಟೆಗೆ ಇವರಿಬ್ಬರದೇ ಕ್ರಾಸ್ ಎಕ್ಸಾಮಿನೇಷನ್ ನಡೆಯುತ್ತಾ, ಅಥವಾ ಇನ್ನೊಂದಷ್ಟು ಜನನ ಯಾರನ್ನಾದರೂ ಕರೆಸಿದಾರಾ, ಮತ್ತು ಅವ್ರದ್ದು ಕೇಳ್ತಾರಾ ಗೊತ್ತಿಲ್ಲ. ಆ್ಯಕ್ಚುಲಿ ನೋಡಿ, ಒಂದು 280 ಜನನ ಎಷ್ಟೋ ಜನ ಅವರೇ ಸಾಕ್ಷಿ ಕೊಟ್ಟಿರೋರು ಆಯಿತಾ. ಅಷ್ಟು ಜನನು ಒಬ್ಬೊಬ್ಬರನ್ನು ಕರೆಸ್ತಾರೆ, ಒಬ್ಬೊಬ್ರ ಹತ್ರನೂ ಹಿಂಗೆ ಕೇಳ್ತಾರೆ. ಆಮೇಲೆ 17 ಜನಕ್ಕೂ ಒಂದು 17 ಲಾಯರ್ಸ್ ಇರ್ತಾರೆ, ಅವರು ಇವ್ರಿಗೆಲ್ಲರಿಗೂ ಕ್ರಾಸ್ ಎಕ್ಸಾಮಿನೇಷನ್ ಮಾಡ್ತಾರೆ. ಈ ಪೇಜ್ಗಳನ್ನ ಓದೋಕ್ಕೆ ತಲೆ ಕೆಡ್ತಾ ಇದೆ. ಇನ್ನು 200 ಸಮಥಿಂಗ್ ಜನದ್ದು ಏನಪ್ಪ ಕತೆ ನನಗೆ ಗೊತ್ತಿಲ್ಲ. ಪಕ್ಕಾ ಒಬ್ಬೊಬ್ರು ಒಂದೊಂದು ಥರ ಕತೆಗಳು ಹೇಳ್ತಾ ಹೋಗ್ತಾರೆ. ಆ ಜಡ್ಜ್ ಪಾಪ ಅದು ಹೆಂಗೆ ಒಬ್ಬರ ಕತೆನೋ ಕೇಳ್ಕೊಂಡು ಅದು ಹೆಂಗೆ ಪ್ರಾಸೆಸ್ ಮಾಡ್ತಾರೋ ನಂಗೆ ಗೊತ್ತಿಲ್ಲ. ಎನಿವೆ, ಇದಾಯಿತು ಈ ಕ್ಷಣದ ಅಪ್ಡೇಟ್ಸ್. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಮ್ಯಾಕ್ಸಿಮಮ್ ಶೇರ್ ಮಾಡಿ. ಧನ್ಯವಾದಗಳು.